ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈಗಷ್ಟೇ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ರನ್ನ ಭೇಟಿಯಾಗಿ ಬಂದಿದ್ದಾರೆ. ಹಲವು ದಿನಗಳ ಬಳಿಕ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿದ್ದ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಮಾತುಕತೆ ನಡೆಸಿದ್ರು. ಡೆವಿಲ್ ಹೇಗೆ ಓಡ್ತಾ ಇದೆ ಎನ್ನುವ ಬಗ್ಗೆ ಮಾಹಿತಿ ನೀಡಿದ್ರು ಎನ್ನಲಾಗಿದೆ. ಅಲ್ಲದೆ ಇದೀಗ ಶುರುವಾಗಿರುವ ದರ್ಶನ್ ಫ್ಯಾನ್ಸ್ ಹಾಗೂ ಕಿಚ್ಚ ಸುದೀಪ್ ಫ್ಯಾನ್ಸ್ ನಡುವಿನ ವಾರ್ ಬಗ್ಗೆಯೂ ದರ್ಶನ್ಗೆ ವಿಜಯಲಕ್ಷ್ಮಿ ಮಾಹಿತಿ ನೀಡಿದ್ರು ಎನ್ನಲಾಗಿದೆ. ಇನ್ನು ಜೈಲಿನಲ್ಲಿ ದರ್ಶನ್ರನ್ನ ಭೇಟಿಯಾಗಿ ಬಂದ ಬಳಿಕ ವಿಜಯಲಕ್ಷ್ಮಿ ಖುಷಿಯಾಗಿ ರೀಲ್ಸ್ ಮಾಡಿದ್ದಾರೆ. ಅದನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಜಯಲಕ್ಷ್ಮಿ ಅಪ್ಲೋಡ್ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಕಾರ್ನಲ್ಲಿ ಹೊರಡುವಾಗ ರೀಲ್ಸ್ ಮಾಡಿರುವ ವಿಜಯಲಕ್ಷ್ಮಿ ಬಳಿಕ ಅದನ್ನ ತಮ್ಮ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಏನೋ ಒಂಥರ ನಾವು ಜೊತೆಯಲ್ಲಿ ಕಳೆಯುವ ಕ್ಷಣ ಎಂಬ ಡೆವಿಲ್ ಸಿನಿಮಾದ ಸಾಂಗ್ಗೆ ರೀಲ್ಸ್ ಮಾಡಿದ್ದಾರೆ. ಸಾಂಗ್ ವಿಡಿಯೋ ಮಾಡುತ್ತಾ ದಚ್ಚು ನೆನಪಿನಲ್ಲಿ ಹೊರಟ ವಿಜಯಲಕ್ಷ್ಮಿ ಸದ್ಯ ದರ್ಶನ್ ಭೇಟಿ ಬಳಿಕ ಖುಷಿಯಿಂದಲೇ ಹೊರಟಿದ್ದಾರೆ. ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮಾತುಗಳ ಬಳಿಕ ಫ್ಯಾನ್ಸ್ ವಾರ್ ಜೋರಾಗಿಯೇ ಆಯಿತು. ಆದರೆ ಇದೀಗ ಈ ಫ್ಯಾನ್ಸ್ ವಾರ್ ಆದಮೇಲೆ ವಿಜಯಲಕ್ಷ್ಮಿ ದರ್ಶನ್ ಫಸ್ಟ್ ಟೈಮ್ ಪತಿ ದರ್ಶನ್ ಭೇಟಿಗೆ ಜೈಲಿಗೆ ಹೋಗಿದ್ರು. ದರ್ಶನ್ ಭೇಟಿಯಾಗಿ ಸುಮಾರು ಹೊತ್ತು ಮಾತನಾಡಿದ್ದಾರೆ. ದರ್ಶನ್ ಭೇಟಿಗೆ ಹೋದ ಅತ್ತಿಗೆ ವಿಜಯಲಕ್ಷ್ಮಿ ಅವರಿಗೆ ದಿನಕರ್ ತೂಗುದೀಪ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಒಟ್ಟಿಗೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ದರ್ಶನ್ ಭೇಟಿಯಾಗಿ ಬಂದಿದ್ದಾರೆ. ದರ್ಶನ್ ಜೊತೆಗೆ ವಿಜಯಲಕ್ಷ್ಮಿ ಮತ್ತು ದಿನಕರ್ ತೂಗುದೀಪ್ ಮಾತನಾಡಿದ್ದಾರೆ. ಸುಮಾರು ವಿಚಾರಗಳ ಚರ್ಚೆ ಮಾಡಿದ್ದಾರೆ. ಕಿಚ್ಚ ಮತ್ತು ದಚ್ಚು ಫ್ಯಾನ್ಸ್ ವಾರ್ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ರಿಪೋರ್ಟ್ ಕೊಟ್ಟಿದ್ದಾರೆ. ಇದರೊಟ್ಟಿಗೆ ಹೊರಗಡೆ ಏನೆಲ್ಲ ಆಗ್ತಾ ಇದೆ ಅನ್ನೋದರ ವಿವರವನ್ನು ಕೊಟ್ಟಿದ್ದಾರೆ. ಡೆವಿಲ್ ಚಿತ್ರದ ಬಗ್ಗೆ ದಿನಕರ್ ಹಾಗೂ ವಿಜಯಲಕ್ಷ್ಮಿ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವ ವಿಷಯ ಗೊತ್ತಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಈಗ ನಡೀತಾ ಇರೋ ಡ್ರಾಮಾ ನೋಡಿದ್ರೆ ಯಾವುದೋ ಮಾಸ್ ಸಿನಿಮಾ ನೋಡಿದ ಹಾಗೆ ಅನ್ಸುತ್ತೆ. ಮೊನ್ನೆ ತಾನೇ ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಕಿಚ್ಚ ಸುದೀಪ್ ಅವರು ನಾನು ಯುದ್ಧಕ್ಕೆ ಸಿದ್ಧ ಅಂತ ಹೇಳಿದ್ದೇ ತಡ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಲ್ಲೂಲ ಕಲ್ಲೂಲ ಸೃಷ್ಟಿಯಾಗಿದೆ. ಇದು ಯಾರಿಗೋ ಟಾಂಗ್ ಅಂತ ಶುರುವಾದ ಚರ್ಚೆ ಈಗ ಪರಸ್ಪರ ಕಿಸರಿಚಾಟದ ಹಂತಕ್ಕೆ ಬಂದು ನಿಂತಿದೆ. ಒಬ್ಬರು ಡೈಲಾಗ್ ಹೊಡೆದ್ರೆ ಇನ್ನೊಬ್ರು ಕೌಂಟ್ರ್ ಕೊಡ್ತಿದ್ದಾರೆ. ಇದೇ ಗ್ಯಾಪ್ನಲ್ಲಿ ನಟ ಧನ್ವೀರ್ ಅವರು ದರ್ಶನ್ ಜೊತೆಗಿರೋ ಫೋಟೋ ಹಾಕಿದ್ರು. ಕಾಡಿನಲ್ಲಿ ಎಲ್ಲ ಪ್ರಾಣಿಗಳಿರುತ್ತವೆ, ಆದರೆ ಸಿಂಹನೇ ಕಾಡಿನ ರಾಜ ಅನ್ನೋ ಡೈಲಾಗ್ ಹಾಕಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ರು. ಇದು ದರ್ಶನ್ ಬೆಂಬಲಕ್ಕೆ ನಿಂತಿರೋ ಸೂಚನೆ ಅಂತ ಫ್ಯಾನ್ಸ್ ಡಿಕೋಡ್ ಮಾಡಿದ್ರು. ಅಲ್ಲಿಗೆ ಇದು ಸ್ಟಾರ್ ವಾರ್ ಆಗಿ ಬದಲಾಯಿತು. ವಿಷಯ ಕೈ ಮೀರಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂತೆ ಸುದೀಪ್ ಅವರು ಒಂದು ಕ್ಲಾರಿಟಿ ಕೊಟ್ಟರು. ನಾನು ಯುದ್ಧ ಅಂತ ಹೇಳಿದ್ದು ಪೈರಸಿ ಮಾಡೋರ ವಿರುದ್ಧ, ಯಾವ ವ್ಯಕ್ತಿ ವಿರುದ್ಧವೂ ಅಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಅಲ್ಲಿಗೆ ಈ ವಿವಾದ ತಣ್ಣಗಾಗತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಅಷ್ಟರಲ್ಲಾಗಲೇ ಅಭಿಮಾನಿಗಳ ಮನಸ್ಸಲ್ಲಿ ಯುದ್ಧ ಶುರುವಾಗ್ಬಿಟ್ಟಿತ್ತು. ಸುದೀಪ್ ಸ್ಪಷ್ಟನೆ ಕೊಟ್ಟ ಮೇಲೂ ಸುಮ್ಮನಾಗದ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಅಖಾಡಕ್ಕಿಳಿದ್ರು. ಸುದೀಪ್ ಅವರ ವಿಡಿಯೋ ಶೇರ್ ಮಾಡಿ, ಹೌದು ಸಿಂಹನೇ ರಾಜ, ಆದರೆ ಅಸಲಿ ಸಿಂಹ ಯಾರು ಅಂತ ನಮಗೆ ಗೊತ್ತಿದೆ ಅಂತ ಕ್ಯಾಪ್ಷನ್ ಹಾಕಿ ಸುದೀಪ್ಗೆ ಜೈ ಅಂದ್ರು. ಈ ಪೋಸ್ಟ್ ಈಗ ದರ್ಶನ್ ಫ್ಯಾನ್ಸ್ನ ಕೆರಳಿಸಿದೆ. ದರ್ಶನ್ ಸುದೀಪ್ ಫ್ಯಾನ್ಸ್ ವಾರ್ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಿರುವಾಗಲೇ ಈ ಒಂದು ಬೆಳವಣಿಗೆಯ ಬಗ್ಗೆ ಫ್ಯಾನ್ಸ್ ವಾರ್ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಾಧು ಕೋಕಿಲ್ ಅವರು ನಿರಾಕರಿಸಿದ್ದಾರೆ. ಆ ಬಗ್ಗೆ ನನ್ನನ್ನೇನು ಕೇಳಬೇಡಿ ಎಂದ ಸಾಧು ಕೋಕಿಲ್ ಅವರು ಫ್ಯಾನ್ಸ್ ವಾರ್ ಬಗ್ಗೆ ತುಟಿ ಬಿಚ್ಚಿಲ್ಲ. ಪೈರಸಿ ಬಗ್ಗೆ ಮಾತನಾಡ್ತಾ ಪರೋಕ್ಷವಾಗಿ ಸುದೀಪ್ಗೆ ಮಾತನಾಡಿದ್ದಾರೆ. ಪೈರಸಿ ಈಗಿಂದ ಇರೋದಾ, ಅದನ್ನು ತಡೆಯಲು ಪ್ರಯತ್ನ ನಡೀತಾ ಇದೆ ಎಂದಿದ್ದಾರೆ. ಒಂದು ಪಡೆ ಯುದ್ಧಕ್ಕೆ ಸಿದ್ಧವಾಗಿದೆ, ನಾವು ಸಿದ್ಧ ಅಂತ ಸುದೀಪ್ ಹೇಳಿದ್ದ ಮಾತು ವೈರಲ್ ಆಗಿದೆ. ಯುದ್ಧ ಎನ್ನುವ ಶಬ್ದ ಬಳಕೆ ಮಾಡಿದ್ರಿಂದ ಸಾಕಷ್ಟು ವಿವಾದ ಸೃಷ್ಟಿಯಾಗಿದೆ. ವಿವಾದದ ಬಳಿಕ ಪೈರಸಿ ಬಗ್ಗೆ ಮಾತನಾಡಿದ್ದು ಅಂತ ಸುದೀಪ್ ಹೇಳಿದ್ದು ಇದೀಗ ಸಿನಿಮಾ ಪೈರಸಿ ಬಗ್ಗೆ ಕೇಳಿದಾಗ ಇದು ಈಗಿಂದ ಆಗ್ತಾ ಇರೋದಾ ಅಂತ ಸಾಧು ಕೋಕಿಲ ಪ್ರಶ್ನಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ನಟ, ಹುಬ್ಬಳ್ಳಿಗೆ ಹೋಗುವ ಸಮಯದಲ್ಲಿಯೇ ನಮ್ಮ ಸಿನಿಮಾ ಮುಗಿಸೋಕೆ ಒಂದು ಪಡೆ ರೆಡಿ ಆಗಿದೆ ಅನ್ನೋದು ಗೊತ್ತಾಯಿತು. ಅದು ಪೈರಸಿ ಮಾಡಿಸೋಕೆ ಮಾಡಿರೋ ಪಡೆ ಅನ್ನೋದು ತಿಳಿತು. ಹಾಗಾಗಿಯೇ ಆ ರೀತಿ ಮಾತುಗಳನ್ನೇ ಹೇಳಿದ್ದೇನೆ ಅಂತಲೇ ಸುದೀಪ್ ಹೇಳಿದ್ದಾರೆ. ಇದು ಕೇವಲ ಪೈರಸಿ ವಿರುದ್ಧವೇ ಮಾತನಾಡಿರೋ ಮಾತಾಗಿದೆ. ಅಷ್ಟು ಬಿಟ್ಟರೆ ಮತ್ತಾರಿಗೂ ಹೇಳಿರೋದಲ್ವೇ ಅಲ್ಲ. ಹುಬ್ಬಳ್ಳಿಯಲ್ಲಿ ನಾನು ಮಾತನಾಡಿದ್ಮೇಲೆ ಏನೇನೋ ಆಗುತ್ತೆ ಅಂತ ಅಂದ್ಕೊಂಡೆ, ಆದರೆ ಆ ರೀತಿ ಏನೂ ಆಗಲಿಲ್ಲ. ಆದರೆ ಇದು ಈಗ ಸುದ್ದಿ ಆಗಿದೆ ನೋಡಿ ಎಂದಿದ್ರು. ಕಿಚ್ಚ ಸುದೀಪ್ ಅವರು ಇತ್ತೀಚೆಗೆ ಹುಬ್ಬಳ್ಳಿ ಈವೆಂಟ್ನಲ್ಲಿ ನೀಡಿದ ಹೇಳಿಕೆ ಚರ್ಚೆಯನ್ನು ಹುಟ್ಟುಹಾಕಿದೆ. ಅವರು ನಿಜಕ್ಕೂ ಮಾತನಾಡಿದ ಯಾವ ವಿಷಯದ ಬಗ್ಗೆ ಎನ್ನುವಂತಹ ಚರ್ಚೆ ನಡೆಯಿತು. ಆ ಬಳಿಕ ಅವರು ಇದು ಪೈರಸಿ ಬಗ್ಗೆ ನೀಡಿದ ಹೇಳಿಕೆ ಅಂತ ಸ್ಪಷ್ಟಪಡಿಸಿದ್ರು. ಆದರೆ ಕೆಲವರು ಇದು ದರ್ಶನ್ ಅಭಿಮಾನಿಗಳ ಬಗ್ಗೆ ನೀಡಿದ ಹೇಳಿಕೆ ಅಂದ್ಕೊಂಡಿದ್ದಾರೆ. ಈ ವಿಷಯದ ಕುರಿತು ಸುದೀಪ್ ಮಾತನಾಡಿದ್ದಾರೆ. ನನಗೆ ವಾರ್ ಇಷ್ಟ ಇಲ್ಲ. ಯಾರು ಏನೇ ಹೇಳಿದ್ರು ಅಲ್ಲಿಯೇ ಹೋಗಿ ನೀವು ಯಾರಿಗೆ ಹೇಳಿದ್ದು ಅಂತ ಕೇಳಬೇಕು. ನಾನು ಯಾರಿಗೆ ಹೇಳಿದ್ದು ಅಂತ ಸ್ಪಷ್ಟಪಡಿಸ್ತೇನೆ. ಅವ್ರು ಹೇಳಿದ್ದು ಯಾರಿಗೆ ಅಂತ ಸ್ಪಷ್ಟಪಡಿಸಲಿ ಎಂದು ಕಿಚ್ಚ ಸುದೀಪ್ ಅವರು ನೇರವಾಗಿ ಹೇಳಿದ್ರು. ಇತಿಹಾಸ ಕೆದಕಿ ನೋಡಿ ಆ ವ್ಯಕ್ತಿ ಬಗ್ಗೆ ನಾನು
ಎಂದಾದ್ರೂ ಕೆಟ್ಟದಾಗಿ ಮಾತನಾಡಿದಿದ್ರೆ ತೋರಿಸಿ ಅಂತ ಸವಾಲ್ ಹಾಕಿದ್ರು ಸುದೀಪ್. ಆಗ್ಲೇ ಕೆಟ್ಟದಾಗಿ ಮಾತನಾಡಿಲ್ಲ ಅಂದ್ರೆ ಈಗ ಯಾಕೆ ಮಾತನಾಡ್ತೀನಿ, ನಂದು ಬೇರೆ ಕಡೆ ಇದೆ, ಏನೇನೋ ಮಾತನಾಡ್ಕೊಂಡಿರೋಕೆ ನಾನು ದಡ್ಡ ಅಲ್ಲ, ನಾನಂದು ಕಾಫಿ ಮಾತ್ರ ಕುಡಿದಿದ್ದೆ ಎಂದರು ಸುದೀಪ್. ಆಗು ಹೋಗುಗಳ ಬಗ್ಗೆ ನನಗೆ ನೋವಿದೆ, ಹಾಗಾಗಬಾರ್ದಿತ್ತು ಎಂಬುದನ್ನು ನಾನು ಅನೇಕ ಬಾರಿ ಹೇಳಿದ್ದೇನೆ. ಅವರ ಅಭಿಮಾನಿಗಳು ನೋವಿನಲ್ಲಿದ್ದಾರೆ ಎಂಬುದು ಗೊತ್ತು. ಆ ವಿಷಯಕ್ಕೆ ಎದಕ್ಬೇಡಿ ಅಂತ ನಾನು ಹೇಳಿದ್ದೀನಿ. ಆ ಅಭಿಮಾನಿಗಳು ಇದನ್ನು ಹೊಗಳಿದ್ರು. ನಮ್ಮ ಫ್ಯಾನ್ಸ್ ಅವರನ್ನು ಇಷ್ಟಪಡೋದು, ಅವರ ಫ್ಯಾನ್ಸ್ ನಮ್ಮನ್ನ ಇಷ್ಟಪಡೋದು ಸಹಿಸದೇ ಇರುವ ಗುಂಪು ಈ ರೀತಿ ಮಾಡ್ತಾ ಇದೆ. ನಾವು ಒಂದಾಗೋದು ಬೇರೆಯವರಿಗೆ ಇಷ್ಟ ಇಲ್ಲದೆ ಇರ್ಬೋದು, ನಟರಾಗಿ ನಾವು ಕಿತ್ತಾಡಿಲ್ಲ, ನಮ್ಮಿಬ್ಬರ ಮಧ್ಯೆ ಸಾವಿರ ಇರ್ಬೋದು, ಅದು ನಮ್ಮಿಬ್ಬರ ಮಧ್ಯೆ ಇರೋ ವಿಷಯ ಎಂದರು ಕಿಚ್ಚ. ನಾನು ಬೇರೆ ರಾಜ್ಯದಲ್ಲಿ ಹುಟ್ಟಿದ್ರೂ ಕನ್ನಡ ಚಿತ್ರರಂಗ ಬದುಕು ನೀಡಿದೆ. ಜೀವನದ ಕೊನೆ ಘಳಿಗೆ ತನಕ ಕನ್ನಡ ನಾಡಿನ ಪ್ರೀತಿ ವಿಶ್ವಾಸ ಎಂದಿಗೂ ಮರೆಯಲಾರೆ. ಪರಭಾಷೆಯಲ್ಲಿ ನಟಿಸುವಾಗ ನನ್ನನ್ನು ಕನ್ನಡದ ನಟಿ ಅಂತ ಗುರುತಿಸ್ತಾರೆ ಅಂತ ರಾಗಿಣಿ ದ್ವಿವೇದಿ ಹೇಳಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಬಂದು 15 ವರ್ಷಗಳನ್ನು ಪೂರೈಸ್ತಾ ಇರುವ ಹಿನ್ನೆಲೆಯಲ್ಲಿ ರಾಗಿಣಿ ತಮ್ಮ ಪಯಣದ ಕುರಿತು ಭಾವುಕರಾಗಿ ಮಾತನಾಡಿದರು. ಪಂಜಾಬಿ ಮೂಲ ನನ್ನದು, ಮಾಡೆಲಿಂಗ್ ಮಾಡಿಕೊಂಡಿದ್ದೆ, ಕನ್ನಡ ಚಿತ್ರರಂಗ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಆಗ ಸಿಕ್ಕಿದ್ದೇ ಹೋಳಿ ಚಿತ್ರ. ಇದು ನಾನು ನಟಿಸಿದ ಮೊದಲ ಚಿತ್ರ, ಆದರೆ ಮೊದಲು ಬಿಡುಗಡೆಯಾಗಿದ್ದು ವೀರಮದಕರಿ. ಹೀಗಾಗಿ ನನಗೆ ಈ ಸಿನಿಮಾ ವಿಶೇಷ. ಈಗ ಮೋಹನ್ ಲಾಲ್ ಜೊತೆಗೆ ಕಾಣಿಸಿಕೊಂಡಿರುವ ವೃಷಭ ಚಿತ್ರದವರೆಗೂ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದೇನೆ. ಕಷ್ಟದಲ್ಲಿದ್ದಾಗ ಯಾರೂ ನೆರವಿಗೆ ಬರಲಿಲ್ಲ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ಇರ್ತಾರೆ. ನಾನು ಕಷ್ಟದ ಸಮಯದಲ್ಲಿ ಎಲ್ಲರ ಜೊತೆ ನಿಂತಿದ್ದೇನೆ, ಮುಂದೆಯೂ ನಿಲ್ಲುತ್ತೇನೆ. ಹಿಂದಿನದನ್ನು ನೆನಪಿಸಿಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಪರಭಾಷೆಯವರು ಕೊಡುವ ಪ್ರೀತಿಯನ್ನು ಕನ್ನಡದ ಮಂದಿ ಕೊಡಲಿಲ್ವಲ್ಲ ಎನ್ನುವ ಬೇಸರವೂ ಇದೆ. ಪಾತ್ರಗಳ ಆಯ್ಕೆಯಲ್ಲಿ ಚೂಸಿ ಆಗಿದ್ದೀನಿ. ದರ್ಶನ್ ಅವರ ದಿ ಡೆವಿಲ್ ಚಿತ್ರದಲ್ಲಿ ಒಂದು ಪಾತ್ರದಲ್ಲಿ ನಾನು ನಟಿಸಬೇಕಾಗಿತ್ತು, ಆದರೆ ಆ ಪಾತ್ರ ಇಷ್ಟವಾಗಲಿಲ್ಲ, ಹೀಗಾಗಿ ನಟಿಸೋದಿಲ್ಲ ಅಂತ ಹೇಳಿದೆ ಅಂತ ರಾಗಿಣಿ ಹೇಳಿಕೊಂಡಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.